ವೆಲ್ಕಮ್ ಟು ಶೀಶಾ ಜಿಕೆ. ಇವತ್ತಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. PC ಪರೀಕ್ಷೆಗೆ ತಯಾರಿಯ 8ನೇ ವಿಡಿಯೋ ಇದಾಗಿರುತ್ತೆ. ನನ್ನ ಶೀಶಾ ಜಿಕೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿ ವಿಡಿಯೋವಿನ PDF ಹಾಗೂ ಕ್ವಿಜ್ ಅನ್ನು ನೀಡಲಾಗುತ್ತೆ. ದಯವಿಟ್ಟು ಜಾಯಿನ್ ಆಗಿ. ಯಾವ ಜೋಡಿ ಸರಿಯಾಗಿ ಹೊಂದಿಸಿವೆ? ಇದರಲ್ಲಿ ಪಾಣಿನಿಯ ಅಷ್ಟಾಧ್ಯಾಯ, ಬಿಲ್ಹಣನ ವಿಕ್ರಮಾಂಕ ದೇವಚರಿತೆ, ಕಲ್ಹಣನ ರಾಜತರಂಗಿಣಿ ಹಾಗೂ ಬಾಣಭಟ್ಟನ ಹರ್ಷಚರಿತೆ. ಇದರಲ್ಲಿ ಎಲ್ಲ ಕೂಡ ಕರೆಕ್ಟಾಗಿ ಅಂದರೆ ಸರಿಯಾಗಿ ಹೊಂದಿಸಿವೆ. ಆದ್ದರಿಂದ ಆಪ್ಷನ್ ಡಿ ಮೇಲಿನ ಎಲ್ಲ ಸರಿ. ನೆಕ್ಸ್ಟ್ ಕ್ವಶನ್. ಶತಪಥ ಬ್ರಾಹ್ಮಣ ಮತ್ತು ತೈತಿರಿಯ ಬ್ರಾಹ್ಮಣ ಇವುಗಳು ಯಾವ ವೇದದ ಅಂಶಗಳಾಗಿವೆ? ಆನ್ಸರ್ ಬಂದು ಆಪ್ಷನ್ ಸಿ ಯಜುರ್ವೇದ. ವೇದಗಳಲ್ಲೇ ಅತ್ಯಂತ ಹಳೆಯ ವೇದ ಋಗ್ವೇದ. ಯಜುರ್ವೇದದಲ್ಲಿ 1984 ಪದ್ಯಗಳು, 40 ಅಧ್ಯಾಯಗಳು ಹಾಗೂ 101 ಶಾಖೆಗಳಿವೆ. ಭಾಗಶಃ ಗದ್ಯ ಮತ್ತು ಭಾಗಶಃ ಪದ್ಯ ಇರುವ ವೇದ ಯಜುರ್ವೇದ. ಭಾಗಶಃ ಗದ್ಯ ಮತ್ತು ಭಾಗಶಃ ಪದ್ಯ. ನೆಕ್ಸ್ಟ್ ಕ್ವಶನ್. ಪಾರ್ಸಿಗಳ ಪವಿತ್ರ ಪುಸ್ತಕ ಯಾವುದು? ಆನ್ಸರ್ ಬಂದು ಆಪ್ಷನ್ ಸಿ ಗೆಂಡಾ ಅವೆಸ್ತಾ. ನೆಕ್ಸ್ಟ್ ಕ್ವಶನ್. ಬೌದ್ಧರ ಶಿಲ್ಪಕಲೆ ಮತ್ತು ಕಲೆ ಇರುವುದು ಎಲ್ಲಿ? ಆನ್ಸರ್ ಬಂದು ಆಪ್ಷನ್ ಎ ಕಂಚಿ. ಮಹಾಬಲಿಪುರಂ ಇದು ಪಲ್ಲವರ ಶಿಲ್ಪಕಲೆಯಾಗಿದೆ. ತಮಿಳುನಾಡಿನ ಕಂಚಿ ಅಥವಾ ಕಾಂಚೀಪುರಂ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಮಹತ್ವದ ಬೌದ್ಧರ ಕಲಿಕೆಯ ಕೇಂದ್ರವಾಗಿತ್ತು. ವಜ್ರಯಾನ ಬೌದ್ಧ ಧರ್ಮದ ಪ್ರಕಾರ ಇದು ಡಾಕಿನಿಯ 24 ಶಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ. ಡಾಕಿನಿ ಇದರಲ್ಲಿ 24 ಶಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಕ್ವಶನ್. ಟಾಬು ಬೌದ್ಧ ವಿಹಾರವು ಯಾವ ರಾಜ್ಯದಲ್ಲಿದೆ? ಆನ್ಸರ್ ಬಂದು ಆಪ್ಷನ್ ಬಿ ಹಿಮಾಚಲ ಪ್ರದೇಶ. ಟಾಬು ಬೌದ್ಧ ವಿಹಾರ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಬಗ್ಗೆ ಬೇಸಿಗೆ ಕಾಲದ ರಾಜಧಾನಿ ಶಿಮ್ಲಾ, ಚಳಿಗಾಲದ ರಾಜಧಾನಿ ಧರ್ಮಶಾಲಾ. ಬೇಸಿಗೆ ಕಾಲದ ರಾಜಧಾನಿ ಶಿಮ್ಲಾ, ಚಳಿಗಾಲದ ರಾಜಧಾನಿ ಧರ್ಮಶಾಲಾ. ನೆಕ್ಸ್ಟ್ ಕ್ವಶನ್. ಯಾವ ವರದಿಯನ್ನಾಧರಿಸಿ 1956ರಲ್ಲಿ ಕರ್ನಾಟಕ ರೂಪುಗೊಂಡಿತು? ಆನ್ಸರ್ ಬಂದು ಆಪ್ಷನ್ ಸಿ ಫಜಲ್ ಅಲಿ ಸಮಿತಿ. 1953ರಲ್ಲಿ ಜವಾಹರಲಾಲ್ ನೆಹರು ಅವರು ರಾಜ್ಯ ಮರು ಸಂಘಟನಾ ಆಯೋಗವನ್ನು ನೇಮಿಸಿದರು. 1953ರಲ್ಲಿ ಜವಾಹರಲಾಲ್ ನೆಹರು ಅವರು ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಫಜಲ್ ಅಲಿ ಅವರನ್ನ ಅದರ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಬಾವುಟವನ್ನ ವಿನ್ಯಾಸ ಮಾಡಿದವರು? ಆನ್ಸರ್ ಬಂದು ಆಪ್ಷನ್ ಡಿ ಎಂ ರಾಮಮೂರ್ತಿ. ಭಾರತದ ಧ್ವಜವನ್ನ ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ. ಕರ್ನಾಟಕದ ಬಾವುಟ ಎಂ ರಾಮಮೂರ್ತಿ ಹಾಗೆ ಭಾರತದ ಬಾವುಟವನ್ನ ಪಿಂಗಾಳಿ ವೆಂಕಯ್ಯ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಗಾಂಧಿ ಯಾರು? ಆನ್ಸರ್ ಬಂದು ಆಪ್ಷನ್ ಡಿ ಹರ್ಡೇಕರ್ ಮಂಜಪ್ಪ. ಗಡಿನಾಡ ಗಾಂಧಿ ಅಬ್ದುಲ್ ಗಫರ್ ಖಾನ್. ವೆರಿ ವೆರಿ ಇಂಪಾರ್ಟೆಂಟ್, ಅಬ್ದುಲ್ ಗಫರ್ ಖಾನ್. ಹಾಗೇನೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇವರು ಭಾರತ ರತ್ನ ಪ್ರಶಸ್ತಿ ಪಡೆದ ವಿದೇಶಿಗರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿರುವ ಸ್ಥಳ? ಆನ್ಸರ್ ಬಂದು ಆಪ್ಷನ್ ಡಿ ವಿದುರಾಶ್ವತ್ಥ.
ಹಾಗೆಯೇ ಭಾರತದ ಜಲಿಯನ್ ವಾಲಾಬಾಗ್ ದುರಂತ ನಡೆದಂತಹ ಸ್ಥಳ ಪಂಜಾಬಿನ ಅಮೃತಸರ. ಜಲಿಯನ್ ವಾಲಾಬಾಗ್ ದುರಂತ ನಡೆದ ವರ್ಷ 1919. ವಿದುರಾಶ್ವತ್ಥ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು. ದಕ್ಷಿಣದ ಜಲಿಯನ್ ವಾಲಾಬಾಗ್ ವಿದುರಾಶ್ವತ್ಥ. ವಿದುರಾಶ್ವತ್ಥ ದುರಂತವನ್ನ ಅಧ್ಯಯನ ಮಾಡಲು ವೇಪ ರಮೇಶನ್ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ವೇಪ ರಮೇಶನ್ ಸಮಿತಿ. ನೆಕ್ಸ್ಟ್ ಕ್ವಶನ್. ಎಷ್ಟು ಅವಧಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು? ಆನ್ಸರ್ ಬಂದು ಆಪ್ಷನ್ ಬಿ 6 ವರ್ಷ. ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ ವರ್ಷ 15/9/1860. ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ ಸ್ಥಳ ಮುದ್ದೇನಹಳ್ಳಿ. ಮುದ್ದೇನಹಳ್ಳಿ ಇರುವ ಜಿಲ್ಲೆ ಚಿಕ್ಕಬಳ್ಳಾಪುರ. ಸೆಪ್ಟೆಂಬರ್ 15 ಇವರ ಹುಟ್ಟಿದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಇಂಜಿನಿಯರ್ ದಿನವನ್ನ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ದರಿಯಾ ದೌಲತ್ ಇದು ಯಾರಿಗೆ ಸೇರಿದ ಅರಮನೆ? ಆನ್ಸರ್ ಬಂದು ಆಪ್ಷನ್ ಸಿ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಜನಿಸಿದ ವರ್ಷ ಕ್ರಿಸ್ತಶಕ 750. ಹಾಗೆ ಜನಿಸಿದ ಸ್ಥಳ ದೇವನಹಳ್ಳಿ. ದೇವನಹಳ್ಳಿ ಇರುವುದು ಬೆಂಗಳೂರು ಗ್ರಾಮಾಂತರ. ಟಿಪ್ಪು ಸುಲ್ತಾನ್ ನಿಧನ ಹೊಂದಿದ ವರ್ಷ 1799 ಮೇ 4ರಂದು. ಟಿಪ್ಪು ಸುಲ್ತಾನ್ನ ಸಮಾಧಿ ಇರುವುದು ಶ್ರೀರಂಗಪಟ್ಟಣ. ಜನಿಸಿದ ವರ್ಷ 1750, ನಿಧನ ಹೊಂದಿದ ವರ್ಷ 1799. ನೆಕ್ಸ್ಟ್ ಕ್ವಶನ್. ಬಿಜಾಪುರದ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನ ಕಟ್ಟಿಸಿದ ಮುಸ್ಲಿಂ ದೊರೆ ಯಾರು? ಆನ್ಸರ್ ಬಂದು ಆಪ್ಷನ್ ಡಿ ಇಬ್ರಾಹಿಂ II ಅಥವಾ 2ನೇ ಇಬ್ರಾಹಿಂ. ನೆಕ್ಸ್ಟ್ ಕ್ವಶನ್. ಆದಿಶಂಕರರ ಜನ್ಮಸ್ಥಳ ಯಾವುದು? ಅಂದರೆ ಶಂಕರಾಚಾರ್ಯ ಅವರ ಜನ್ಮಸ್ಥಳ. ಆನ್ಸರ್ ಬಂದು ಆಪ್ಷನ್ ಬಿ ಕಾಲಡಿ. ಜನಿಸಿದ ವರ್ಷ ಕ್ರಿಸ್ತಶಕ 788. ಜನಿಸಿದ ಸ್ಥಳ ಕೇರಳದ ಕಾಲಡಿ. ನಿಧನ ಹೊಂದಿದ ಸ್ಥಳ ಕೇದಾರನಾಥ. ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ತಂದೆಯ ಹೆಸರು ಶಿವಗುರು, ತಾಯಿಯ ಹೆಸರು ಆರ್ಯಾಂಬ. ಹುಟ್ಟಿದ ಸ್ಥಳ ಕೇರಳದ ಕಾಲಡಿ, ನಿಧನ ಹೊಂದಿದ ಸ್ಥಳ ಕೇದಾರನಾಥ. ನೆಕ್ಸ್ಟ್ ಕ್ವಶನ್. ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ ಕೋಟೆಗಳಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು? ಆನ್ಸರ್ ಬಂದು ಆಪ್ಷನ್ ಬಿ ಪೋರ್ಟ್ ಸೇಂಟ್ ಜಾರ್ಜ್. ಭಾರತದ ಕರಾವಳಿ ನಗರವಾದ ಚೆನ್ನೈನಲ್ಲಿರುವ ಒಂದು ಕೋಟೆಯಾಗಿದೆ. ಇದನ್ನ 1639ರಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದಲ್ಲಿ ಮೊದಲ ಇಂಗ್ಲಿಷ್ ಕೋಟೆಯಾಗಿದೆ. 1639ರಲ್ಲಿ ಸ್ಥಾಪಿಸಲಾಯಿತು. ಚೆನ್ನೈನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು? ಆನ್ಸರ್ ಬಂದು ಆಪ್ಷನ್ ಡಿ ಫ್ರೆಂಚರು. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು ಫ್ರೆಂಚರು. ಹಾಗೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಭಾರತದಲ್ಲಿ ಪ್ರಥಮ ಫ್ರೆಂಚರ ವ್ಯಾಪಾರ ಕೇಂದ್ರ ಸೂರತ್. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು ಫ್ರೆಂಚರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಭಾರತದಲ್ಲಿ ಪ್ರಥಮ ಫ್ರೆಂಚ್ ವ್ಯಾಪಾರ ಕೇಂದ್ರ ಸೂರತ್. ನೆಕ್ಸ್ಟ್ ಕ್ವಶನ್. ಲೋಕನಾಯಕ ಎಂದು ಯಾರನ್ನ ಕರೆಯುತ್ತಾರೆ?
ಆನ್ಸರ್ ಬಂದು ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ್. ಮಹಾತ್ಮ ಗಾಂಧಿಯವರನ್ನ ರಾಷ್ಟ್ರಪಿತ, ಬಾಪು ಹಾಗೂ ಮಹಾತ್ಮ ಎಂದು ಕರೆಯುತ್ತಾರೆ. ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನ ಗಡಿನಾಡ ಗಾಂಧಿ ಎನ್ನುತ್ತೇವೆ. ವಾಲ್ಮೀಕಿ ಅವರನ್ನ ಆದಿಕವಿ, ನಾಗಾರ್ಜುನ್ ಅವರನ್ನ ಇಂಡಿಯನ್ ಐನ್ಸ್ಟೀನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಶಾಂತಿಯ ಮನುಷ್ಯ, ಸಲೀಂ ಅಲಿ ಅವರನ್ನ ಭಾರತದ ಪಕ್ಷಿ ಮನುಷ್ಯ ಎನ್ನುತ್ತೇವೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ದೇಶರತ್ನ, ಅಜಾತಶತ್ರು ಎನ್ನುವರು. ದಯಾನಂದ ಸರಸ್ವತಿ ಅವರನ್ನ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಎನ್ನುತ್ತೇವೆ. ನೆಕ್ಸ್ಟ್ ಕ್ವಶನ್. ತನ್ನ ತಂದೆಯ ಸಾವಿಗೆ ಕಾರಣನಾದ ರಾಜಕುಮಾರ ಯಾರು? ಆನ್ಸರ್ ಒಂದು ಆಪ್ಷನ್ ಬಿ ಅಜಾತಶತ್ರು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಪಾಟಲಿಪುತ್ರ ನಗರದ ಸ್ಥಾಪಕ ಅಜಾತಶತ್ರು. ಭಾರತದ ನೆಪೋಲಿಯನ್ ಸಮುದ್ರಗುಪ್ತ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಹಾಗೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಶೋಕ. ಭಾರತದ ನೆಪೋಲಿಯನ್ ಸಮುದ್ರಗುಪ್ತ. ನೆಕ್ಸ್ಟ್ ಕ್ವೆಶ್ಚನ್. ದೆಹಲಿಯ ಪ್ರಸಿದ್ಧ ಜಾಮಾ ಮಸೀದಿಯನ್ನು ನಿರ್ಮಿಸಿದವರು ಯಾರು? ಆನ್ಸರ್ ಬಂದು ಆಪ್ಷನ್ ಸಿ ಶಹಜಾನ್. ಶಹಜಾನ್ ಮೋತಿ ಮಸೀದಿ, ತಾಜ್ ಮಹಲ್, ದೆಹಲಿಯಲ್ಲಿ ಕೆಂಪು ಕೋಟೆ ಎಂಬ ಬೃಹತ್ ಕೋಟೆ ಅರಮನೆಯ ಸಂಕೀರ್ಣವನ್ನ ನಿರ್ಮಿಸಿದನು. ಶಹಜಾನ್ನ ತಂದೆಯ ಹೆಸರು ಜಹಾಂಗೀರ್. ನೆಕ್ಸ್ಟ್ ಕ್ವಶನ್. ಮುಸ್ಲಿಂ ಲೀಗ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಆನ್ಸರ್ ಬಂದು ಆಪ್ಷನ್ ಬಿ 1906ರಲ್ಲಿ ಮುಸ್ಲಿಂ ಲೀಗ್ ಅನ್ನು ಸ್ಥಾಪಿಸಲಾಯಿತು. ಭಾರತೀಯ ಮುಸ್ಲಿಮರ ಹಕ್ಕುಗಳನ್ನು ಕಾಪಾಡಲು ಮುಸ್ಲಿಂ ಲೀಗ್ ಅನ್ನು 1906ರಲ್ಲಿ ಸ್ಥಾಪಿಸಲಾಯಿತು. ಮುಸ್ಲಿಂ ಲೀಗಿನ ಸ್ಥಾಪಕರು ಖ್ವಾಜಾ ಸಲೀಮುಲ್ಲಾ, ವಿಕಾರ್ ಉಲ್ ಮುಲ್ಕ್, ಸೈಯದ್ ಅಮೀರ್ ಅಲಿ, ಸೈಯದ್ ನಬಿವುಲ್ಲಾ, ಖಾನ್ ಬಹದ್ದೂರ್ ಗುಲಾಮ್ ಮತ್ತು ಮುಸ್ತಫಾ ಚೌಧರಿ. ನೆಕ್ಸ್ಟ್ ಕ್ವಶನ್. ಬ್ರಿಟನ್ನಿನ ಮಹಾರಾಣಿ ವಿಕ್ಟೋರಿಯಾ ಗದ್ದುಗೆಗೆ ಏರಿದ ವರ್ಷ? ಆನ್ಸರ್ ಬಂದು 1837. ನೆಕ್ಸ್ಟ್ ಕ್ವಶನ್. ಈಸ್ಟ್ ಇಂಡಿಯಾ ಕಂಪನಿಯನ್ನ ವಾಣಿಜ್ಯ ಕಂಪನಿಯಿಂದ ಒಂದು ಪ್ರಾದೇಶಿಕ ಆಡಳಿತ ಶಕ್ತಿಯನ್ನ ಬೆಳೆಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಆನ್ಸರ್ ಬಂದು ಆಪ್ಷನ್ ಡಿ ರಾಬರ್ಟ್ ಕ್ಲೈವ್. ಭಾರತಕ್ಕೆ ಬಂದ ಯುರೋಪಿಯನ್ಗಳಲ್ಲಿ ಫ್ರೆಂಚ್, ಬ್ರಿಟಿಷ್, ಪೋರ್ಚುಗೀಸ್ ಮತ್ತು ಡಚ್ ಬಲಗಳನ್ನು ಸರಿಯಾದ ಅನುಕ್ರಮದಲ್ಲಿ ಗುರುತಿಸಿರಿ. ಆನ್ಸರ್ ಬಂದು ಆಪ್ಷನ್ ಎ ಪೋರ್ಚುಗೀಸ್, ಡಚ್, ಬ್ರಿಟಿಷ್ ಹಾಗೂ ಫ್ರೆಂಚ್. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು, ಕೊನೆಯ ಯುರೋಪಿಯನ್ನರು ಫ್ರೆಂಚರು. ನೆಕ್ಸ್ಟ್ ಕ್ವಶನ್. ಕೊನೆಯ ಮೊಘಲ್ ಚಕ್ರವರ್ತಿ ಯಾರು? ಆನ್ಸರ್ ಬಂದು ಆಪ್ಷನ್ ಡಿ ಬಹದ್ದೂರ್ ಶಾ ಟು ಅಥವಾ ಎರಡನೇ ಬಹದ್ದೂರ್ ಶಾ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಭಾರತಕ್ಕೆ ಗುಲಾಬಿ ಹೂವನ್ನು ಪರಿಚಯಿಸಿದವರು ಬಾಬರ್. ಹಾಗೆ ಅಕ್ಬರ್ ಮೊಘಲ್ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧ ಅರಸ. ಹಾಗೆ ಮೊಘಲ್ ಸಾಮ್ರಾಜ್ಯದಲ್ಲಿಯೇ ಅನಕ್ಷರಸ್ಥ ದೊರೆ ಅಕ್ಬರ್. ನೆಕ್ಸ್ಟ್ ಕ್ವಶನ್. ಜಹಾಂಗೀರನ ಸಮಾಧಿಯನ್ನ ಇಲ್ಲಿ ನಿರ್ಮಿಸಲಾಗಿದೆ. ಆನ್ಸರ್ ಬಂದು ಆಪ್ಷನ್ ಸಿ ಲಾಹೋರ್. ಹುಮಾಯೂನ್ನ ಸಮಾಧಿ ದೆಹಲಿಯಲ್ಲಿ ಕಂಡುಬರುತ್ತದೆ. ಬಾಬರ್ನ ಸಮಾಧಿ ಕಾಬೂಲ್ ಅಫ್ಘಾನಿಸ್ತಾನದಲ್ಲಿ ಕಂಡುಬರುತ್ತದೆ. ಹುಮಾಯೂನ್ನ ಸಮಾಧಿ ದೆಹಲಿ, ಬಾಬರ್ನ ಸಮಾಧಿ ಕಾಬೂಲ್ ಅಫ್ಘಾನಿಸ್ತಾನ್. ನೆಕ್ಸ್ಟ್ ಕ್ವಶನ್. ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು?
ಆನ್ಸರ್ ಬಂದು ಆಪ್ಷನ್ ಎ 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. ಪ್ಲಾಸಿ ಕದನ 23 ಜೂನ್ 1757ರಲ್ಲಿ ನಡೆಯಿತು. ಬಂಗಾಳದ ನವಾಬ್ ಮತ್ತು ಅವರ ಫ್ರೆಂಚ್ ಮಿತ್ರರಾಷ್ಟ್ರಗಳ ಮೇಲೆ ನಿರ್ಣಾಯಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಜಯವಾಗಿತ್ತು. ನೆಕ್ಸ್ಟ್ ಕ್ವಶನ್, ಪ್ರತಿಹಾರ ರಾಜವಂಶದ ಸ್ಥಾಪಕರು ಯಾರು? ಆನ್ಸರ್ ಬಂದು ಆಪ್ಷನ್ ಎ ಹರಿಶ್ಚಂದ್ರ. ನೆಕ್ಸ್ಟ್ ಕ್ವಶನ್, ಕೆಳಗಿನವರಲ್ಲಿ ಯಾರು ತಾಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನ ನಿರ್ಮಿಸಿದರು? ಆನ್ಸರ್ ಬಂದು ಆಪ್ಷನ್ ಬಿ ರಾಜರಾಜ ಚೋಳ 1 ಅಥವಾ 1ನೇ ರಾಜರಾಜ ಚೋಳ. ಬೃಹದೇಶ್ವರ ದೇವಸ್ಥಾನವನ್ನ ಅಧಿಕೃತವಾಗಿ ರಾಜರಾಜೇಶ್ವರಂ ಎಂದು ಕರೆಯಲಾಗುತ್ತದೆ. ಭಾರತದ ತಮಿಳುನಾಡಿನ ತಾಂಜಾವೂರಿನಲ್ಲಿ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿದೆ ಕಾವೇರಿ ನದಿ. ಇದು ಅತಿದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಇದಿಷ್ಟು ಮಾಹಿತಿ ಭಾರತದ ಇತಿಹಾಸದ ಬಗ್ಗೆ ಆಗಿರುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.